ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ನಿಮ್ಗೆ ಏನಾದ್ರೂ ನಾವು ಮಾಡೋ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಫೆಸ್ಟಿವಲ್ ಕ್ಲೀನಿಂಗ್ ಪಾರ್ಟ್ 2 ವಿಡಿಯೋ ಫ್ರೆಂಡ್ಸ್. ಹಂಗೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ನೋಡಿ ಇದನ್ನ. ಇದು ಬಂದು ಆರ್ಗನೈಸರ್, ಪ್ಲಾಸ್ಟಿಕ್ ಆರ್ಗನೈಸರ್ ತುಂಬಾ ಚೆನ್ನಾಗಿರುತ್ತೆ. 5 ಸ್ಟೆಪ್ಸ್ ಏನೋ ಬರುತ್ತೆ. ಈ ತರದ್ ನಾನು ಎರಡು ತಗೊಂಡಿದ್ದೀನಿ. ಒಂದು ಕಿಚನ್ ಅಲ್ಲಿ ಇಟ್ಕೊಂಡಿದೀನಿ, ಒಂದು ರೂಮ್ ಅಲ್ಲಿ ಇಟ್ಕೊಂಡಿದೀನಿ. ಅದ್ರಲ್ಲಿ ಚಿಕ್ಕ ಚಿಕ್ಕ ಆಟ ಸಾಮಾನ್ಸು ಮತ್ತೆ ಪೆನ್ಸಿಲ್, ಪೆನ್ನು, ಒಂದಷ್ಟು ಬುಕ್ಸ್, ಏನಾದ್ರೂ ಸುಮಾರಷ್ಟು ಐಟಮ್ಸ್ ಇಟ್ಕೋಬಹುದು. ಕಿಚನ್ ಅಲ್ಲಿ ಇರೋದ್ರಲ್ಲಿ ಸಣ್ಣ ಸಣ್ಣ ಈ ತೆಂಗಿನಕಾಯಿ ತುರ್ಜೋದು, ಆಮೇಲೆ ಚಾಕುಗಳು, ಸಣ್ಣ ಸಣ್ಣ ಸ್ಪೂನು, ಚಿಕ್ಕ ಚಿಕ್ಕ ಬಾಕ್ಸ್, ಸ್ನಾಕ್ಸ್ ಬಾಕ್ಸ್ ಅಂತವೆಲ್ಲ, ಒಂದ್ರಲ್ಲಿ ಟವಲ್ಸ್, ಏನಾದ್ರು ರೇಷನ್ ಏನಾದ್ರು ತಂದು ಮಿಕ್ಕಿರುತ್ತಲ್ವಾ ಅದನ್ನೆಲ್ಲ ಇಟ್ಕೋಬಹುದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಇದನ್ನ ಟ್ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ನೋಡಿ ಇದು ಬಾಕ್ಸ್ ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದೇನೇನು ಬೇಡವಾಗಿದ್ದನ್ನೆಲ್ಲ ಆಚೆ ತೆಗ್ದಾಕಿದೀನಿ. ಬರೀ ನನ್ನ ಮಗಳದ ಆಟ ಸಾಮಾನೇ ಇತ್ತು ಅದ್ರಲ್ಲಿ. ಚಿಕ್ಕ ವಯಸ್ಸಲ್ಲಿ ಅದು ಇದು ಅಂತ ಹೇಳಿ ತೆಗ್ದಿಟ್ಕೊಂಡಿದ್ಲು. ಇವಾಗ ಅದನ್ನೆಲ್ಲ ಏನ್ ಆಟ ಆಡಲ್ಲ, ಏನಿಲ್ಲ. ಅವಳಿಗೆ ಹೋಮ್ ವರ್ಕ್ ಮಾಡೋದೇ ಸರಿ ಹೋಗುತ್ತೆ. ಬೆಳಗ್ಗೆ ಸ್ಕೂಲ್ಗೆ ಹೋಗೋದು, ಸಂಜೆ ಬಂದು 4:15 ಕುತ್ಕೊಂಡ್ರೆ ಹೋಮ್ ವರ್ಕ್ ಮಾಡಕ್ಕೆ 7:30 8 ಅದೇ ಆಗುತ್ತೆ. ಇನ್ ಆಟ ಆಡಕ್ ಟೈಮ್ ಎಲ್ಲಿ ಸಿಗುತ್ತೆ? ಇನ್ ಭಾನುವಾರ ಬಂದ್ರೆ ಬರೀ ಟಿವಿ ನೋಡೋದೇ ಕೆಲಸ. ಅದಕ್ಕೆ ಅಂತ ಹೇಳಿ ಇನ್ನೇನ್ ಇದೆಲ್ಲ ಯೂಸ್ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಸಾಕ್ದೆ. ಆಮೇಲೆ ಹಂಗೆ ಅದನ್ನೆಲ್ಲ ಕ್ಲೀನ್ ಮಾಡಿ 5 ರ್ಯಾಕ್ಸ್ ಅಲ್ಲೂ ವೇಸ್ಟ್ ಸಾಮಾನೇ ಇತ್ತು ಆಲ್ಮೋಸ್ಟ್. ನಾನು ಈ ಮನೆಗ್ ಬಂದಾಗ ಎಲ್ಲ ತೊಳ್ದಿ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡ್ ಬಂದಿದ್ದು. 3 ತಿಂಗಳಿಗೆ ಮತ್ತೆ ಅಷ್ಟು ತುಂಬಿಸಿಟ್ಟಿದ್ದಾರೆ, ಕಸ ಕಡ್ಡಿ ಎಲ್ಲಾನು. ಅದಕ್ಕೆ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ಕೊಂಡೆ, ಎಲ್ಲ ಮಾಡಿ ನೀಟಾಗಿ ರ್ಯಾಕ್ ಎಲ್ಲ ಜೋಡಿಸ್ಕೊಂಡೆ. ನೋಡಿ ಎಷ್ಟಿದೆ ನೋಡಿ. ಅದ್ರಲ್ಲಿ ಏನೋ ಹಸಿಟ್ ಏನೋ ತುಂಬಿಸಿಟ್ಬಿಟ್ಟಿದ್ದಾಳೆ ಆ ಬಾಕ್ಸ್ ಅಲ್ಲಿ. ಆಟ ಆಡುವಾಗ ಎಲ್ಲ ಸ್ಮೆಲ್ ಬಂದು ಮುಗ್ಗೋಗ್ಬಿಟ್ಟಿತ್ತು ಎಲ್ಲಾನು. ಅಷ್ಟು ಗಲೀಜ್ ಮಾಡಿ ಇಟ್ಟಿದ್ಲು ಆ ಬಾಕ್ಸ್ ನ. ಮತ್ತೆ ಅದು ಏನೋ ರೆಡಿ ಆಗ್ತಾರಲ್ಲ, ಅದನ್ನೆಲ್ಲ ರಾಧಾಕೃಷ್ಣ ಇದಕ್ಕೆ ಅಂತ ಹೇಳಿ ತಗೊಂಡಿದ್ಲು. ಅದನ್ನೆಲ್ಲ ತಗೊಂಡೋಗಿ ಸಪ್ರೇಟ್ ಮಾಡಿ ತುಂಬಿಸಿಟ್ಬಿಟ್ಟಿದ್ದಾಳೆ ಅದೇ ಬಾಕ್ಸ್ ಅಲ್ಲೇನೆ. ನೋಡಿ ಅದು ಡಾಬು ಏನೋ ಡ್ಯಾನ್ಸ್ ಗೆ ಅಂತ ಹೇಳಿ ಫ್ರಾಕ್ ತಗೊಂಡಿದ್ಲು, ಅದನ್ನು ಅದ್ರಲ್ಲೇ ಹಾಕಿದಾಳೆ. ಎಲ್ಲ ಒಂದ್ರಲ್ಲೇ ಹಾಕಿದ್ಲಲ್ಲ ಫ್ರೆಂಡ್ಸ್. ಅದನ್ನೆಲ್ಲ ತೆಗ್ದು ಇನ್ನೊಂದ್ ಬಾಕ್ಸ್ ಅಲ್ಲಿ ಹಾಕಿ ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೊತಾ ಇದ್ದೆ. ಅದು ಒಂದ್ ಸ್ವಲ್ಪ ಹೈಟ್ ಆದ್ರೂ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಕುತ್ಕೊಳಲ್ಲ. ಅದಕ್ಕೆ ಅಂತ ಹೇಳಿ ತೆಗೆದ್ಬಿಟ್ಟು ಮತ್ತೆ ಹಾಕೊಂಡು ಎಲ್ಲ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸಿದೀನಿ. ಜೋಡಿಸಿದ್ಮೇಲೆ ಅಂತೂ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಗೊತ್ತಾ. ಇನ್ನು ನೋಡಿ ಆ ಕಡೆ ಇರೋದು ಅಷ್ಟು ಕಸ ಅಷ್ಟಿತ್ತು ಆ ಬಾಕ್ಸ್ ಅಲ್ಲಿ. ಎಲ್ಲ ಅದು ಆರ್ಗನೈಸರ್ದೆಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲಿ ಬಂದಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ. ಅದನ್ನ ಮಾಡೋಷ್ಟೊತ್ತಿಗೆನೆ ಒಂದು 1 ಅವರ್ 1.5 ಅವರ್ ಆಯ್ತು ಕ್ಲೀನ್ ಮಾಡೋಷ್ಟೊತ್ತಿಗೆನೆ. ಮತ್ತೆ ಅದಾದ್ಮೇಲೆ ಈ ಕಡೆ ಬಂದು ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಅಡ್ಗೆ ಮಾಡಿದ್ದೆ. ಊಟ ಮಾಡ್ಕೊಂಡು ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ ಕ್ಲೀನಿಂಗ್ ಮಾಡಕ್ಕೆ. ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನ್ ಅಷ್ಟೊಂದು ಅಂತದ್ದು ಐಟಮ್ಸ್ ಎಲ್ಲ ಏನಿಲ್ಲ, ಸ್ವಲ್ಪನೇ ಇತ್ತು. ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡೆ. ಅದನ್ನು ಕೂಡ ಎಲ್ಲ ಒರೆಸ್ತಾ ಇದೀನಿ. ನೋಡಿ ಎಷ್ಟು ಡಸ್ಟ್ ಇತ್ತು ಅಂದ್ರೆ, ಅವಾಗ ಕ್ಲೀನ್ ಮಾಡ್ಕೋತೀನಿ, ಆದ್ರೂ ಅಷ್ಟು ಡಸ್ಟ್ ಇತ್ತು. ಅದು ಬಾಗಿಲ್ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಅಷ್ಟು ಡಸ್ಟ್ ಆಗಿದೆ. ರೂಮ್ ಅಲ್ಲಿ ಎಲ್ಲೂ ಜಾಗ ಇಲ್ಲ ಇಟ್ಕೊಳಕ್ಕೆ ಅಂತ ಹೇಳಿ ಬಾಗ್ಲ ಹತ್ರನೇ ಇಟ್ಕೊಂಡಿದೀವಿ. ಅದ್ರ ಪಕ್ಕದಲ್ಲೇ ಫಿಶ್ ಟ್ಯಾಂಕ್ ಕೂಡ ಇದೆ. ನಾನು ಅದನ್ನೇನು ಫಿಶ್ ಟ್ಯಾಂಕ್ ಇನ್ನು ಕ್ಲೀನ್ ಮಾಡಿಲ್ಲ, ಅದರಿಂದ ನಾನು ತೋರ್ಸಕ್ ಹೋಗಿಲ್ಲ ಫಿಶ್ ಟ್ಯಾಂಕ್ ನ. ಇನ್ನೊಂದ್ಸರಿ ಯಾವಾಗ್ಲಾದ್ರೂ ಅದು ಕ್ಲೀನ್ ಮಾಡಿದಾಗ ಫಿಶ್ ಟ್ಯಾಂಕ್ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ನೋಡಿ ಫಿಶ್ ಎಲ್ಲ ನಾನು ಅಲ್ಲಿ ಬಂದ್ ನಿಂತಿದ್ದೀನಿ ಅಂತ ಹೇಳಿ ಫುಡ್ ಹಾಕಕ್ ನಿಂತಿದ್ದಾರೆ ಅಂತ ಎಲ್ಲ ಹತ್ರ ಬಂದಿದೆ, ಫುಡ್ ಹಾಕ್ತಾರೆ ಅಂದ್ಬಿಟ್ಟು. ನೋಡಿ ಹೆಂಗ್ ಬಂದಿದೆ ಎಲ್ಲ, ಒಂಥರ ಎಷ್ಟ್ ಚೆನ್ನಾಗಿ ಒಂದೇ ಹತ್ರ ಬಂದು ನಿಂತ್ಕೊಂಡಿದೆ. ನೋಡೋಕೆನೆ ಖುಷಿ ಆಗ್ತಾ ಇತ್ತು ಅದನ್ನ. ಹಂಗೆ ಕೆಳಗಡೆ ಸ್ಟೆಪ್ ಎಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡೆ. ನೋಡಿ ಅದ್ರಲ್ಲಿ ಬಾಚಣಿಗೆಗಳು ಅದು ಇದು ಎಲ್ಲ ಇತ್ತು. ಆ ವೇಸ್ಟ್ ಅವೆಲ್ಲ ತೆಗಿಯೋಣ ಅಂತ ಹೇಳಿ ಕೆಳಗಡೆ ಇಟ್ಕೊಂಡು ಆಮೇಲೆ ಫಸ್ಟ್ ಎಲ್ಲ ಒರೆಸ್ಕೊಂಡು ತೆಗಿತೀನಿ. ನೋಡ್ತಾ ಇರಿ, ಇಷ್ಟು ಕೆಲಸ ಮಾಡಕ್ಕೆ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದಕ್ಕೆ ಸಂಜೆವರೆಗೂ ಆಗಿದೆ. ಆಗೋಯ್ತು ಮಾಡಿ. ಇನ್ನ ಏನಾದ್ರೂ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಕೆಲಸ ಇಟ್ಕೊಂಡಿದ್ರೆ ಇನ್ನೂ ಕೆಲಸ ಜಾಸ್ತಿ ಆಗ್ತಿತ್ತು. ಏನಂದ್ರೆ ಇವಾಗ ಅಷ್ಟೇ 1-3 ತಿಂಗಳಾಗಿದೆಯಲ್ಲ ಈ ಮನೆಗ್ ಬಂದು, ಅದರಿಂದ ನಾನು ಪಾತ್ರೆ ತೊಳೆಯೋ ಕೆಲಸ ಎಲ್ಲ ಏನು ಇಟ್ಕೊಂಡಿಲ್ಲ, ಬರೀ ಡಸ್ಟಿಂಗ್ ಅಷ್ಟೇ ಮಾಡ್ಕೊಂಡಿದ್ದು. ಇನ್ನು ಕೆಳಗಡೆ ಕಬೋರ್ಡ್ಸ್ ಅದು ಇದು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇದು ನೋಡಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಒಂದು ನ್ಯೂಸ್ ಪೇಪರ್ಸ್ ನೆಲ್ಲ ಕಟ್ ಮಾಡಿ ನೀಟಾಗಿ ಹಾಕೊಂಡೆ. ಎಣ್ಣೆದು ಅದು ಇದು ಏನಾದ್ರೂ ಇಟ್ರೆ ಎಣ್ಣೆ ಎಲ್ಲ ಸೋರುತ್ತಲ್ವಾ, ಕ್ರೀಮ್ದು. ಒಂದೊಂದ್ಸರಿ ಹುಡುಗರು ಅರ್ಜೆಂಟ್ಗೆ ಕ್ರೀಮ್ ಬಾಕ್ಸ್ಗಳನ್ನ ಮುಚ್ಚೋದೇ ಇಲ್ಲ, ಹಂಗಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಅಂತೇಳಿ ಎಲ್ಲ ನ್ಯೂಸ್ ಪೇಪರ್ ಕಟ್ ಮಾಡಿ ನೀಟಾಗಿ ಹಾಕೊಂಡು ಆಮೇಲೆ ಎಲ್ಲ ಜೋಡಿಸ್ಕೊಂಡೆ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಜೋಡಿಸಿದೀವಿ. ಇವಾಗ ಬರೀ ಎಣ್ಣೆಗಳೇ ಇದೆ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ. ನೋಡಿ ಕೆಳಗಡೆ ಸ್ಟೆಪ್ ಅಲ್ಲೆಲ್ಲ ಕ್ರೀಮ್ಗಳೆಲ್ಲ ಜೋಡಿಸ್ಕೊಂಡೆ. ಮತ್ತೆ ಇದೊಂದು ಆರ್ಗನೈಸರ್ ಮಾಡ್ಕೊಂಡೆ. ಚಿಕ್ಕ ಐಟಮ್ಸ್ ಎಲ್ಲ ಆರ್ಗನೈಸರ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆರ್ಗನೈಸರ್. ಅದು ಫುಲ್ ಫಿನಿಶಿಂಗ್ ಈ ತರ ಇತ್ತು ಫ್ರೆಂಡ್ಸ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್. ಇವಾಗ ಸೋಫಾ ಕಡೆ ಬಂದಿದ್ದೀನಿ. ನೋಡಿ ಸೋಫಾ ಎಲ್ಲ ಡಸ್ಟ್ ಮಾಡ್ಕೊಂಡೆ. ಅದು ಬಂದು 3 ಸೀಟರ್ ಸೋಫಾ.
ಆ ಕಡೆ ಫ್ರಿಜ್ ಒರೆಸುವಾಗ ಜಾಗ ಸಾಕಾಗಿಲ್ಲ ಅಂತ ಹೇಳಿ ಒಂದು ಸೋಫಾ ಎಳ್ದು ಈ ಕಡೆ ಹಾಕ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಡಿದ್ದೆ. ಆಮೇಲೆ ಹಂಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಡಸ್ಟಿಂಗ್ ಮಾಡ್ಕೊಂಡು ಎಲ್ಲ ಎಳ್ದಿ ಗೋಡೆ ಹತ್ರ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅದೇನ್ ಕೆಳಗಡೆ ಏನು ಅಂತ ಗಲೀಜೇನಿರಲ್ಲ ಫ್ರೆಂಡ್ಸ್, ಡೈಲಿ ಕಸ ಹೊಡಿಯುವಾಗ ಹೊಡ್ಕೊಂಡ್ಬಿಡ್ತೀವಲ್ವಾ, ಹಂಗಾಗಿ ಏನು ಇರ್ಲಿಲ್ಲ. ಆಮೇಲೆ ಒಂದ್ರ ಪಕ್ಕದಲ್ಲಿ ಒಂದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಸೋಫಾ ಕವರ್ ಎಲ್ಲ ತೆಗೆದು ಒಗ್ಯಕ್ ಹಾಕೊಂಡೆ. ಇನ್ನು ಸ್ಕ್ರೀನ್ ಕವರ್ ಏನ್ ತೆಗ್ದಿಲ್ಲ ಅಂತ ಹೇಳಿದ್ನಲ್ಲ, ಸೋಫಾ ಕವರ್ಗಳು ಅಷ್ಟೇ ಕ್ಲೀನ್ ಮಾಡಿದೆ. ಹೆವಿ ವೇಟ್ ಇದೆ ಫ್ರೆಂಡ್ಸ್, ಕದಲ್ಸಕ್ಕೆ ಆಗಲ್ಲ ಆ ಸೋಫಾನ. ಅದು ಮಾಡಿಸಿರೋದ್ರಿಂದ ಸ್ವಲ್ಪ ವೇಟ್ ಜಾಸ್ತಿ ಇದೆ. ರೆಡಿಮೇಡ್ ಆದ್ರೆ ಅಷ್ಟೊಂದು ವೇಟ್ ಏನಿರಲ್ಲ, ಇದು ಮಾಡಿಸಿರೋದಲ್ವಾ ಅದರಿಂದ ಸ್ವಲ್ಪ ವೇಟ್ ಜಾಸ್ತಿ ಇದೆ. ಸೋಫಾ ಕವರ್ ಎಲ್ಲ ತೆಗ್ದು ಆಮೇಲೆ ಒಗ್ಯಕ್ಕೆ ಹಾಕಿದೆ ಲಾಸ್ಟ್ ಅಲ್ಲಿ. ಇನ್ನ ಈ ಕೆಲಸ ಮುಗಿದ್ಮೇಲೆ ಇನ್ ನೆಕ್ಸ್ಟ್ ಫ್ರಿಜ್ ಕೆಲಸ ಮಾಡ್ಕೋಬೇಕಾಗಿತ್ತು. ಡ್ರೆಸ್ಸಿಂಗ್ ಟೇಬಲ್ ಸ್ಟಾರ್ಟ್ ಮಾಡಿ ಆಮೇಲೆ ಸೋಫಾ ಕ್ಲೀನ್ ಮಾಡ್ಕೊಂಡೆ. ಹಂಗೆ ನೋಡಿ ಈಗ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಒಂದೊಂದೇ ತಕೊಂಡೆ ಬಾಕ್ಸ್ ಎಲ್ಲಾನು. ಅದು 5 ಬಾಕ್ಸ್ ಇರುತ್ತಲ್ಲ, ಆ ತರ ಸೆಟ್ ತಗೊಂಡಿದ್ದೆ. ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕೆಳಗಡೆ ಇಟ್ಕೊಂಡು ಫ್ರಿಜ್ ನ 1 ಅವರ್ ಮುಂಚೆನೆ ಆಫ್ ಮಾಡ್ಬೇಕು ಫ್ರೆಂಡ್ಸ್, ಒರ್ಸಕ್ ಮುಂಚೆ. ಇಲ್ಲ ಅಂದ್ರೆ ನೀರೆಲ್ಲ ಫುಲ್ ಸೋರ್ಕೊಳುತ್ತೆ. ಹಂಗಂತ ಹೇಳಿ 1 ಅವರ್ ಮುಂಚೆನೆ ಆಫ್ ಮಾಡಿ ಇಟ್ಟಿದ್ದೆ ನಾನು. ಆಮೇಲೆ ಎಲ್ಲ ಒರ್ಸ್ಕೊಂಡೆ ನೀಟಾಗಿ. ಅಂದ್ರೆ ಫಸ್ಟು ಟ್ರೇ ಎಲ್ಲ ತೆಗದ್ನಲ್ಲ, ಟ್ರೇ ಎಲ್ಲ ಅದು ತೆಗಿಬೋದು. ಬಟ್ ನಾನೇನ್ ಮಾಡಿದೀನಿ ಅಂದ್ರೆ ಆ ಫ್ರಿಜ್ ತಗೊಂಡು ಹತ್ತತ್ರ ಒಂದು 13 ವರ್ಷ ಆಗಿದೆ. ಆವಾಗ ಅದು ತೆಗಿಯಕ್ ಸರಿಯಾಗಿ ಬರ್ದಿರ ಅದನ್ನೆಲ್ಲ ಲಾಕ್ಗಳೆಲ್ಲ ಕಟ್ ಮಾಡ್ಬಿಟ್ಟಿದೀನಿ. ಆದ್ರಿಂದ ಇವಾಗ ಅದು ಯಾವ್ದನ್ನಾದ್ರೂ ತೆಗೆದ್ರೆ ಮತ್ತೆ ಫೆವಿಕಾಲ್ ಹಾಕಿ ಅಂಟಿಸ್ಬೇಕಾಗುತ್ತೆ. ಹಂಗಾಗಿ ನಾನು ಅದನ್ನ ತೆಗಿಯೋ ರಿಸ್ಕ್ ತಗೊಳೋದಿಲ್ಲ, ಹಂಗೆ ಕ್ಲೀನ್ ಮಾಡ್ಕೋತೀನಿ. ನೋಡಿ ಅದಕ್ಕೆ ಅಂತ ಹೇಳಿ ನಾನು ಯಾವ ಗ್ಲಾಸ್ ಪೀಸ್ನು ತೆಗಿಲಿಲ್ಲ. ಈ ಕಡೆ ಡೋರಲ್ಲೂ ಅಷ್ಟೇ ಎಲ್ಲ ಕಟ್ ಮಾಡ್ಬಿಟ್ಟಿದೀನಿ, ಅವಾಗ ತೆಗಿಯಕ್ ಗೊತ್ತಾಗ್ದಿರ. ಅದಕ್ಕೆ ಅಂತೇಳಿ ನೀಟಾಗಿ ಹಂಗೆ ಬಟ್ಟೆ ಹಾಕಿ ಒರೆಸ್ಕೊಂಡೆ. ಒರೆಸುವಾಗ ಏನಂದ್ರೆ ಫ್ರೆಂಡ್ಸ್, ಒಂದ್ ಸ್ವಲ್ಪ ಲಿಂಬೆ ಹಣ್ಣು, ಸೋಡಾ, ಒಂಚೂರು ವಿಮ್ ಲಿಕ್ವಿಡ್ ಇರುತ್ತಲ್ಲ, ಅದನ್ನ ಹಾಕೊಂಡು ಒರೆಸಿದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಂಗಾಗಿ ಅದನ್ನ ಹಾಕೊಂಡು ಒರೆಸ್ದೆ ನಾನು. ನೀಟಾಗಿ ಕ್ಲೀನ್ ಆಯ್ತು. ಆಮೇಲೆ ಅದೇನಾದ್ರು ಫ್ರಿಜ್ ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಸ್ಮೆಲ್ ಎಲ್ಲ ಏನು ಬರಬಾರ್ದು ಅಂದ್ರೆ ಒಂದು ಅರ್ಧ ಪೀಸ್ ಲಿಂಬೆಹಣ್ಣು ಕಟ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಹಚ್ಬಿಟ್ಟು 1-2 ಲವಂಗನ ಅದನ್ನಲ್ಲಿ ಇಟ್ಬಿಟ್ರೆ ಫ್ರಿಜ್ ಅಲ್ಲಿ ಏನಾದ್ರು ಮೊಸರು ಅದೆಲ್ಲ ಚೆಲ್ಲೋದು, ಹಾಲು ಚೆಲ್ಲೋದು, ಏನಾದ್ರು ಮೊಟ್ಟೆ ಇಟ್ಟಿರ್ತೀವಿ ಅದು ಯಾವಾಗ್ಲಾದ್ರೂ ಮಿಸ್ ಆಗಿ ಒಡೆದೋದ್ರೆ ಕೂಡ ಆ ಸ್ಮೆಲ್ ಎಲ್ಲ ಅಷ್ಟಾಗಿ ಬರೋದಿಲ್ಲ, ಆಚೆ ನೀಟಾಗಿರುತ್ತೆ, ಸ್ಮೆಲ್ ಗಮ್ ಅಂತ ಇರುತ್ತೆ. ಅದಕ್ಕೆ ಅಂತೇಳಿ ನಾನು ಆ ಥರ ಒಂದು ಪೀಸ್ ಇಟ್ಟಿರ್ತೀನಿ. ನೀವು ಇಟ್ಟು ನೋಡಿ, ಚೆನ್ನಾಗಿರುತ್ತೆ ಸ್ಮೆಲ್ಲು. ಹಾಗೆ ಫ್ರಿಜ್ ಎಲ್ಲ ಡೋರೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇನ್ನು ಡೋರೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ನೀರ್ನೆಲ್ಲ ಚೆಲ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಪ್ಲೈನ್ ನೀರಲ್ಲಿ ನೀಟಾಗಿ ಒರೆಸ್ಕೊಂಡೆ. ಫಸ್ಟ್ ವಿಮ್ ಎಲ್ಲ ಸ್ವಲ್ಪ ಹಾಕಿದ್ನಲ್ವಾ, ಅದರಿಂದ ಅಂತ ಹೇಳಿ ಆ ನೀರ್ನೆಲ್ಲ ಚೆಲ್ಬಿಟ್ಟು ಪ್ಲೈನ್ ವಾಟರಲ್ಲಿ ಸ್ವಲ್ಪ ಒರೆಸ್ಕೊಂಡೆ. ಆಮೇಲೆ ಹಂಗೆ ಡೋರೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸಿದ್ದೀನಿ. ನೋಡಿ ಎಲ್ಲ ಒರೆಸಿದ್ದಾಯ್ತು ನೀಟಾಗಿ. ಆಮೇಲೆ ಅದರಲ್ಲಿ ಇದ್ದಿದ್ದು ಕಸ ಕಡ್ಡಿ ಎಲ್ಲ ತೆಗೆದು, ಏನು ಅಂಥದ್ದೇನಿರಲ್ಲ, ಸ್ವಲ್ಪನೇ ಇಟ್ಕೋತೀನಿ ನಾನು. ಹೆವಿಯಾಗಿ ಇನ್ನೇನು 15 ದಿವಸಕ್ಕೆ ತಿಂಗಳಿಗಾಗೋಷ್ಟೆಲ್ಲ ಏನು ಸ್ಟೋರ್ ಮಾಡೋದಿಲ್ಲ. ವಾರಕ್ಕೊಂದ್ಸರಿ ನಮ್ಮೂರಲ್ಲಿ ಸಂತೆ ಆಗುತ್ತೆ, ವಾರಕ್ಕೊಂದ್ಸರಿ ಅಷ್ಟೇ ತಗೊಂಡು ಬರ್ತೀನಿ. ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತಂದಿಟ್ಕೊಂಡು ಏನು ಎಕ್ಸ್ಟ್ರಾ ಎಲ್ಲ ತಂದಿಟ್ಕೊಳೋದಿಲ್ಲ. ಹಂಗಂತ ಹೇಳಿ ಉಳಿದಿರೋ ಅನ್ನ ಸಾರು ಅದೆಲ್ಲ ಇಡೋದಿಲ್ಲ ಫ್ರಿಜ್ಜಲ್ಲಿ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರ್ತೀವಿ. ನೋಡಿ ನೀಟಾಗಿ ಜೋಡಿಸ್ಕೊಂಡೆ ಬಾಕ್ಸ್ ಎಲ್ಲನೂ. ಈ ಸರಿ ಇನ್ನೂ ಸಂತೆಯಿಂದ ತಂದಿಲ್ಲ. ಇದು ಶನಿವಾರದ ವ್ಲಾಗ್ ಆಗಿತ್ತಲ್ವಾ, ಶನಿವಾರ ಕ್ಲೀನ್ ಮಾಡಿದ್ದು. ಇನ್ನು ಸೋಮವಾರ ಬಂದರೆ ಫ್ರಿಜ್ ತುಂಬ ಇರುತ್ತೆ ತರಕಾರಿ ಅದು ಇದು. ನೋಡಿ ಎಲ್ಲ ನೀಟ್ ಆಯಿತು. ಈಗ ಮೇಲೆ ಎಲ್ಲ ಒರೆಸ್ಕೊಂಡು ಫ್ರಿಜ್ ಕೆಲಸನೂ ಮುಗಿಯುತ್ತೆ ಫ್ರೆಂಡ್ಸ್. ಎಲ್ಲ ನೀಟಾಗಿ ಒರೆಸಿದ್ಮೇಲೆ ಒಂಥರ ಶೈನಿಂಗ್ ಬರ್ತಾ ಇತ್ತು. ಫ್ರಿಜ್ ಮೇಲೆ ಒಂಥರ ಡಾಟ್ ಶೈನಿಂಗ್ ಇದೆ. ಆ ಶೈನಿಂಗ್ ಎಲ್ಲ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಲ್ಲ ಮುಗೀತು ಒರೆಸಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಕಿಚನ್ಗೆ ಬಂದೆ. ಕಿಚನ್ ಅಲ್ಲಿ ಮೇಲೆ ಇರೋ ಪಾತ್ರೆ ಎಲ್ಲ ಏನು ತೊಳೆದಿಲ್ಲ ಅಂತ ಹೇಳಿದ್ನಲ್ಲ, ಮೇಲೆ ಇರೋದೆಲ್ಲ ಏನು ವಾಶ್ ಮಾಡಕ್ ಹೋಗಿಲ್ಲ ನಾನು. ಕೆಳಗಡೆ ಏನು ಸ್ಟ್ಯಾಂಡ್ ಇರುತ್ತೆ ಕಬೋರ್ಡು, ಆ ಕಬೋರ್ಡ್ನ ಅಷ್ಟೇ ಕ್ಲೀನ್ ಮಾಡ್ಕೊಂಡು ಅದು ಒಳಗಡೆ ರ್ಯಾಕ್ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ ಅವ್ರು ಒಳಗಡೆ ಏನು ಕೊಟ್ಟಿಲ್ಲ, ಶೆಲ್ಫ್ ತರ ಏನೂನು ಹಂಗೆ ಪ್ಲೈನ್ ಆಗಿ ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿ ಆ ರ್ಯಾಕ್ನ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಆರ್ಗನೈಸರ್ ಬಾಕ್ಸ್ ಕಿಚನ್ ಅಲ್ಲಿ ಒಂದಿದೆ ಅಂತ ಹೇಳಿದ್ನಲ್ಲ, ನೋಡಿ ಅಲ್ಲಿ ಪಕ್ಕದಲ್ಲಿ ಒಂದಿದೆ. ಅದರಲ್ಲಿ ಸಣ್ಣ ಸಣ್ಣ ಮಕ್ಳದ್ದು ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ ಹಾಕೋ ಟವಲ್ಸು, ಸ್ಪೂನ್ಸು, ಮತ್ತೆ ಕಿಚನ್ ಅಲ್ಲಿ ಸಣ್ಣ ಪುಟ್ಟ ಬಾಕ್ಸ್ ಎಲ್ಲ ಇರ್ತಾವಲ್ಲ ಅದನ್ನೆಲ್ಲ ಇಟ್ಟಿದ್ದೀನಿ ಅದರಲ್ಲಿ. ಮತ್ತೆ ಈ ಕಡೆ ಬಂದ್ರು ಇನ್ನೊಂದು ಶೆಲ್ಫು. ಈ ಶೆಲ್ಫಲ್ಲಿ ಅಕ್ಕಿ ಬಾಕ್ಸು, ರಾಗಿ, ಮತ್ತೆ ಏನಾದರೂ ಐಟಮ್ಸ್ ಎಲ್ಲ ಮಿಕ್ಕಿರುತ್ತಲ್ವ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಗೋಧಿ ಹಸಿಟ್ಟು, ಆಮೇಲೆ ಇನ್ನೇನು ಸಕ್ಕರೆ ಅದೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ನ್ಯಾಕ್ಸ್ ಬಾಕ್ಸ್ ಇಟ್ಕೊಂಡಿರ್ತೀನಿ ಅಲ್ಲಿ. ಅದನ್ನೆಲ್ಲ ಒರೆಸಿ ನೀಟಾಗಿ ಅದು ಕೂಡ ಇಟ್ಕೊಂಡೆ ಅಲ್ಲೇನೆ. ನೋಡಿ ಇಷ್ಟೇ. ಇನ್ನ ತರಕಾರಿ ಸ್ಟ್ಯಾಂಡ್ ಸೇರ್ಸೋಣ ಅಂತ ಹೋದೆ ಒಳಗಡೆ, ಆದ್ರೆ ಅದಾಗ್ಲಿಲ್ಲ, ತೆಗ್ದು ಮತ್ತೆ ಆಚೆನೆ ಇಟ್ಟೆ. ಏನೋ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಹೋಗ್ತೀವಿ, ಅದಾಗೋದಿಲ್ಲ ಅಲ್ಲಿ. ಆಮೇಲೆ ಅನ್ಕೊಂಡೆ ಈರುಳ್ಳಿ ಆಲೂಗಡ್ಡೆ ಎಲ್ಲ ಒಳಗಡೆ ಇಟ್ರು ಕೆಟ್ಟೋಗುತ್ತೆ, ಸುಮ್ನೆ ಸ್ಮೆಲ್ ಬರುತ್ತೆ ಗಾಳಿ ಆಡಿಲ್ಲ ಅಂದ್ರೆ ಅಂತ ಹೇಳಿ ತೆಗ್ದು ಆಚೆನೆ ಇಟ್ಕೊಂಡೆ.
ನೋಡಿ ಆಮೇಲೆ ಹಂಗೆ ಎದುರುಗಡೆ ಇರೋ ಗೋಡೆನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು 3 ತಿಂಗಳಾಗಿದೆ ಅಷ್ಟೇ ಈ ಮನೆ ಕಟ್ಟಿ. ಅದರಿಂದ ಹೋಮ ಮಾಡುವಾಗಲೆಲ್ಲ ಲಿಂಗದ ಏನೇನೋ ಬರ್ದಿದ್ರಲ್ಲಿ ನಾನು ಅದನ್ನೆಲ್ಲ ಏನು ಒರ್ಸಕ್ಕೆ ಹೋಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳಿ. ಹಂಗೆ ಗೋಡೆಗಳು ಮಾತ್ರ ಒರೆಸ್ಕೊಂಡೆ. ಅಂಥ ಗಲೀಜೇನು ಆಗಿರಲಿಲ್ಲ, ಅದರಿಂದ ನೀಟಾಗಿ ಬೇಗನೆ ಆಯಿತು. ಆಮೇಲೆ ಹಂಗೆ ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಓವನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸ್ ಎಲ್ಲ ಫಸ್ಟೇ ಒರೆಸಿಟ್ಕೊಂಡಿದ್ದೆ. ಹಂಗಂತ ಹೇಳಿ ಶೆಲ್ಫ್ಗಳು, ಕೆಳಗಡೆ ಕಬೋರ್ಡು ಮತ್ತು ಗ್ಯಾಸ್ ಕಟ್ಟೆ, ಗ್ಯಾಸ್ ಹತ್ರ ಇರೋ ಕಿಟಕಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಅಷ್ಟು ಪಾತ್ರೆ ಇತ್ತು. ಬೆಳಗ್ಗೆಯಿಂದ ನಾನು ಅಡುಗೆ ಮಾಡಿಲ್ಲ, ಬರೀ ಅನ್ನ ಸಾರು 2 ಮಾಡಿಟ್ಟಿದ್ದು, ಆದರೂ ಅಷ್ಟು ಪಾತ್ರೆ ಇತ್ತು. ಆ ಪಾತ್ರೆನೆಲ್ಲ ತೊಳೆದು ಎತ್ತಿಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕಬೋರ್ಡೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನೋಡಿ ಒರೆಸ್ತಾ ಇದ್ದೀನಿ. ಒಳಗಡೆ ಪ್ಲೇಟ್ ಸ್ಟ್ಯಾಂಡು, ಸ್ಪೂನ್ ಸ್ಟ್ಯಾಂಡೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಏನು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಅದೆಲ್ಲ ನೀಟಾಗಿ ಇತ್ತು ಅಂತ ಹೇಳಿ ಮೇಲೆ ಮಾತ್ರ ಒರೆಸ್ಕೊಂಡೆ. ಇದೇ ಹಬ್ಬದ ಕ್ಲೀನಿಂಗ್ ಅಂತ ಹೇಳ್ಬೋದು. ಅಂದರೆ ನಾವು ಹಬ್ಬ ಇಲ್ಲಿ ಮಾಡಲ್ಲ, ಊರಲ್ಲಿ ಮಾಡೋದು ಅತ್ತೆ ಮನೆಯಲ್ಲಿ. ಇನ್ನು 2 ಹತ್ರ ಅಂತ ಯಾಕೆ ಅಂತ ಹೇಳಿ ನಾವು ಅಲ್ಲೇ ಹೋಗ್ಬಿಡ್ತೀವಿ. ಗುರುವಾರ ನೈಟು ಅಥವಾ ಗುರುವಾರ ಮಧ್ಯಾಹ್ನ ಅಷ್ಟರಲ್ಲಿ ಹೋಗ್ತೀವಿ. ಹಬ್ಬ ಮುಗಿಸ್ಕೊಂಡು ಇನ್ನು ಭಾನುವಾರನೇ ಬರೋದು. ಇನ್ನು ಸೋಮವಾರ ಸ್ಕೂಲ್ ಇರುತ್ತಲ್ವಾ, ಸೋಮವಾರ ಬರ್ತೀವಿ ಊರಿಂದ. ಅಲ್ಲ ಭಾನುವಾರ ಬರ್ತೀವಿ ಊರಿಂದ. ಸೋಮವಾರ ಸ್ಕೂಲ್ ಇರುತ್ತೆ, ನನಗೆ ಕೆಲಸ ಇರುತ್ತೆ. ಹಂಗೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ಆವಾಗಲೇ ತೊಳೆದಿದ್ದೆ ನಾನು. ಸ್ಟವ್ ಮಾತ್ರ ಒರೆಸ್ಕೋಬೇಕಾಗಿತ್ತು. ಸ್ಟವ್ ಒರೆಸ್ಬಿಟ್ಟು ಹಂಗೆ ಕ್ಲೀನ್ ಮಾಡ್ಕೊಂಡೆ ಫುಲ್ಲುನು. ಇದೇನಂದ್ರೆ ಲೈಟ್ರು ಯೂಸ್ ಮಾಡೋಷ್ಟಿಲ್ಲ ಫ್ರೆಂಡ್ಸ್. ಹಂಗೆ ಲೈಟ್ರ್ ಇಲ್ದಿರಾ ಅಂಥದ್ದು, ಸ್ವಲ್ಪ ನೀರು ಬಿದ್ರೂ ಅದು ಅಂಟೋದಿಲ್ಲ. ಅದರಿಂದ ಅಂತೇಳಿ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನೇ ಮಾಡ್ಕೋತಾ ಇದ್ದೆ. ನೋಡಿ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಜೋಡಿಸಿ ಇಟ್ಕೋತೀನಿ. ಇದಾಗಿತ್ತು ಫ್ರೆಂಡ್ಸ್ ಫೈನಲ್ ಲುಕ್ಕು, ಹಬ್ಬದ ಕ್ಲೀನಿಂಗು. ನಾವು ಮಾಡಿರೋ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.